ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಹಾಗೂ ಹತ್ಯೆಯನ್ನು ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದ್ದು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿಯೂ ಪ್ರತಿಭಟನೆ ನಡೆಸಲಾಗುತ್ತಿದೆ. ಪಟ್ಟಣದ ತಾಲೂಕು ಕಚೇರಿ ಮುಂದೆ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು, ಹೊರರೋಗಿ ವಿಭಾಗ ಸ್ತಬ್ಧಗೊಳಿಸಿ ಆರೋಗ್ಯ ಸಿಬ್ಬಂದಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲ ಆಸ್ಪತ್ರೆಗಳ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ಭಾಗಿಯಾಗಿದ್ದು, ಕರ್ತವ್ಯದಲ್ಲಿರುವ ಸಿಬ್ಬಂದಿಗೆ ರಕ್ಷಣೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಆಸ್ಪತ್ರೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅಂತ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವೈದ್ಯರಿಂದ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ತಾಲೂಕು ವೈದ್ಯಾಧಿಕಾರಿ ಶರೀಫ್, ವೇಣುಗೋಪಾಲ್, ವೆಂಕಟಾಚಲ, ಚಂದ್ರಕಲಾ ಸೇರಿ ಹಲವು ವೈದ್ಯರು ಭಾಗಿಯಾಗಿದ್ದಾರೆ. ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸ್ಥಾನೀಯ ವೈದ್ಯರಾಗಿ ಕರ್ತವ್ಯದಲ್ಲಿರ್ತಕ್ಕಂಥ ವೈದ್ಯರನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರ್ತಕ್ಕಂಥ ಕ್ರೂರಿಗಳನ್ನು ತತ್ಕ್ಷಣ ಬಂಧಿಸಿ ಕಠಿಣ ಶಿಕ್ಷಣ ಆಗಬೇಕು. ಇಡೀ ದೇಶಾದ್ಯಂತ ವೈದ್ಯರಿಗೆ ಮತ್ತು ಆರೋಗ್ಯ ಸಿಬ್ಬಂದಿಗಳಿಗೆ ಇಂಥ ಯಾವುದೇ ತೊಂದರೆಗಳಾಗಬಾರ್ದು. ಆದಂಥ ಸಂದರ್ಭದಲ್ಲಿ ವಿತಿನ್ 6 ಅವರ್ಸಲ್ಲಿ FIR ಫೈಲ್ ಮಾಡಿ ಅವ್ರ ಮೇಲೆ ಕಠಿಣ ಶಿಕ್ಷೆಯನ್ನು ತಗೋಬೇಕು ಅಂತೇಳಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಇವತ್ತು ದೇಶಾದ್ಯಂತ ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆ ತನಕ ಎಲ್ಲ ಹೊರರೋಗಿ ಚಿಕಿತ್ಸೆಗಳನ್ನು ಸ್ಥಗಿತಗೊಳಿಸಿ ಕೇವಲ ತುರ್ತು ಚಿಕಿತ್ಸೆಗಳು ಮಾತ್ರ ಕೊಡ್ತಾ ಇದ್ದೀವಿ. ಇದು ಕೇವಲ ಒಂದು ಪ್ರಾರಂಭದ ಸಂಕೇತ ಅಷ್ಟೇ. ಮುಂದಿನ ದಿವಸಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ಇನ್ನೂ ತೀವ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ. ತಕ್ಷಣ ಈ ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂಥ ವೈದ್ಯರಿಗೆ ನ್ಯಾಯ ಒದಗಿಸಬೇಕು ಅಂತ ನಾವು ಶ್ರೀನಿವಾಸಪುರ ವೈದ್ಯಕೀಯ ಸಂಘ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ವೈದ್ಯಕೀಯ ಮೆಡಿಕಲ್ ಕಾಲೇಜಿನಲ್ಲಿ 36 ಅವರ್ಸು ಡ್ಯೂಟಿ ಮಾಡಿ ಒಂದು 5 ನಿಮಿಷ ರೆಸ್ಟ್ ತಗೊಳ್ಳೋದಕ್ಕೆ ಅಂತ ತಾನೇ ವರ್ಕ್ ಮಾಡ್ತಾ ಇದ್ದಂಥ ಒಂದು ಕಾಲೇಜಲ್ಲಿ ಸೆಮಿನಾರ್ ಹಾಲಲ್ಲಿ ಹೋಗಿ ಒಬ್ಬ ಟ್ರೈನಿ ವೈದ್ಯ PG ಮಾಡ್ತಕ್ಕಂಥ ವೈದ್ಯ ಹೋಗಿ ರೆಸ್ಟ್ ತಗೊಳ್ತಾರೆ. ಸೊ ಅಲ್ಲಿ ಆಕೆ ಮೇಲೆ ರಾತ್ರಿ ಅತ್ಯಾಚಾರ ಆಗುತ್ತೆ. ಬಹು ತೀವ್ರವಾಗಿ ಅತ್ಯಾಚಾರ ಆಗಿದೆ. ಆ ಫೋಟೋಗಳನ್ನು, ಆ ಕಂಡೀಷನ್ನ ನೋಡಿದ್ರೆ ಒಬ್ಬ ಹೆಣ್ಣಾಗಿ ಪ್ಲಸ್ ಒಂದು ಮಹಿಳಾ ವೈದ್ಯರಾಗಿ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಆಕೆ ಅನುಭವಿಸಿರ್ತಕ್ಕಂಥ ಒಂದು ನೋವನ್ನು ನಾವು ಊಹಿಸ್ಕೊಂಡ್ರೆ ನಮ್ಮ ರಕ್ತ ಕುದಿಯುತ್ತೆ. ನಾವು ವೈದ್ಯರಾಗಿ 24 ಗಂಟೆ ನಿದ್ದೆ ಇಲ್ಲದೆ, ಊಟ ಇಲ್ಲದೆ ನಾವು ಕೆಲಸ ಮಾಡ್ತೀವಿ, ರೋಗಿಗಳಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ನಮಗೆ ಅದು ಮಹಿಳಾ ವೈದ್ಯರಿಗೆ, ಮಹಿಳಾ ಸಿಬ್ಬಂದಿಗೆ, ಮಹಿಳಾ ಶುಶ್ರೂಷಕರಿಗೆ ಯಾರಾದರೂ ಆಗಲಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಈ ಥರ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಅವ್ರು ಕೆಲಸ ಮಾಡೋದಾದರೂ ಹೇಗೆ? ಈ ಮಹಿಳಾ ವೈದ್ಯರು ನಮ್ಮ ಪ್ರಾಣಕ್ಕೆ ತಂದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಯಾರೋ ದುಷ್ಕರ್ಮಿಗಳು ಯಾರನ್ನು ಬೇಕಾದರೂ ಈ ಥರ ಮಾಡ್ಬೋದು ಅನ್ನೋವಂಥ ಪರಿಸ್ಥಿತಿ ಅದು ಒಂದು ವೈದ್ಯಕೀಯ ವಿದ್ಯಾಲಯದ ಒಳಗಡೆ ನಡೀತು ಅಂತಂದರೆ ಎಲ್ಲಿದೆ ಪ್ರೊಟೆಕ್ಷನ್ನು? ಹೆಂಗಸರಿಗೆ ಎಲ್ಲಿದೆ? ಮಹಿಳಾ ವೈದ್ಯರಿಗೆ ಎಲ್ಲಿದೆ? ಮಹಿಳಾ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಎಲ್ಲಿದೆ ಪ್ರೊಟೆಕ್ಷನ್? ಸೊ ಅದಕ್ಕೋಸ್ಕರ ಈಗ ಏನೋ ಆಗ್ಬಿಟ್ಟ ಮೇಲೆ ನಾವು ಅದನ್ನು ಒಂದು ಪೋಸ್ಟ್ ಮಾರ್ಟಮ್ ಥರ ಮಾಡಿ ಅದಕ್ಕೊಂದು ಏನೋ ಒಂದು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದು ವೈದ್ಯ, ಆಕೆ ಸಿಬ್ಬಂದಿ, ಆ ಕಾಲೇಜಿನ ಸಿಬ್ಬಂದಿ, ಆಕೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆಕೆ ಮನೆಯವರು, ಅವ್ರಿಗಾಗಿರ್ತಕ್ಕಂಥ ಲಾಸನ್ನು ನಾವು ಯಾರು ಏನೂ ಮಾಡಿದ್ರು ತಂದ್ಕೊಡೋದಕ್ಕಾಗೋದಿಲ್ಲ. ಸೊ ನಾನು ಈ ನಮ್ಮ IMA ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದು ಏನು ಅಂತಂದರೆ, ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಆಫೀಸುಗಳಲ್ಲೂ ಕೂಡ ಎಸ್ಪೆಷಲಿ ಹಾಸ್ಪಿಟ್ಲ್ಗಳಲ್ಲಿ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ಎಲ್ಲ ಒಂದು ಕ್ರಮಗಳನ್ನು ತಗೋಬೇಕು. ಆಯಾ ಆಡಳಿತ ವರ್ಗ ಅಥವಾ ಜಿಲ್ಲಾಡಳಿತ ಅಥವಾ ಹಾಸ್ಪಿಟ್ಲ್ ಆಡಳಿತ, ಎಲ್ಲ ಕಡೆ ತಾಲೂಕು ಆಡಳಿತ, ಎಲ್ಲ ಕಡೆ ಕೂಡ ಅವ್ರಿಗೆ ಏನು ಪ್ರೊಟೆಕ್ಷನ್ ಬೇಕೋ ಅದನ್ನು ತಗೊಳ್ಳೋದಕ್ಕೆ ಮುಂಜಾಗ್ರತಾ ಕ್ರಮ ತಗೋಬೇಕು. ಆಮೇಲೆ ಆಫ್ಟರ್ ವರ್ಕ್ ಇದ್ದೇ ಇರುತ್ತೆ. ಆದರೆ ಮುಂಜಾಗ್ರತಾ ಕ್ರಮ ತಗೊಂಡು ಇನ್ನು ಯಾವುದೇ ಒಂದು ವ್ಯಕ್ತಿಗೆ, ಯಾವುದೇ ಒಂದು ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಈ ಥರ ಅನ್ಯಾಯ ಆಗದೆ ಇರತಕ್ಕಂಥ ಕ್ರಮ ತಗೊಂಡ್ರೆ ಮಾತ್ರ ಅದಕ್ಕೊಂದು ಅರ್ಥ, ನಾವು ಮಾಡ್ತಕ್ಕಂಥ ಈ ಹೋರಾಟಕ್ಕೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ನಾನು ಸವಿನಯವಾಗಿ ಪ್ರಾರ್ಥಿಸ್ತೇನೆ, ಇನ್ನು ಯಾವುದೇ ಒಂದು ಸಣ್ಣ ಇನ್ಸಿಡೆಂಟು ಕೂಡ ಈ ಥರ ನಡಿಬಾರ್ದು. ಆ ಥರ ನಡೀದೆ ಒಂದು ಆಡಳಿತ ವರ್ಗ ಒಂದು ಪ್ರೊಟೆಕ್ಷನ್ ತಗೊಂಡ್ರೆ, ನಮ್ಮ ಆರಕ್ಷಕರು ಆ ಥರ ಪ್ರೊಟೆಕ್ಷನ್ ಕೊಟ್ಟರೆ ನಮ್ಮ ಒಂದು ಹೋರಾಟಕ್ಕೆ ಅರ್ಥ ಇದೆ. ಸೊ ಈ ರೀತಿಯಾಗಿ ಆ ಒಂದು ಹುಡುಗಿಗೆ, ಆ ವೈದ್ಯಗೆ, ಆಕೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆ ಈ ಹೋರಾಟದಲ್ಲಿ ಅವರು ಹೋರಾಡೋ ಎಲ್ಲದಕ್ಕೂ ನಮ್ಮ ಎಲ್ಲರ ಸಹಕಾರ ಇರ್ತದೆ. ಅವರ ಹಿಂದೆ ನಾವು ಪ್ರತಿಯೊಂದಕ್ಕೂ ಇರ್ತೀವಿ. ಅವ್ರ ಮನೆಯವರಿಗೆ ಈ ಹೋರಾಟದ ಮಾಡೋ ಒಂದು ನ್ಯಾಯ ದೊರಕಿಸ್ಕೊಳ್ಳೋ ಅಂತ ಅವ್ರಿಗೆ ಧೈರ್ಯ ಸಿಗಲಿ, ಶಾಂತಿ ಸಿಗಲಿ ಅಂತ ನಮ್ಮ ಶ್ರೀನಿವಾಸಪುರ IMA ಡಾಕ್ಟರ್ಸು, IMA ಮುಖಾಂತರ ಮತ್ತು ಎಲ್ಲ ಶುಶ್ರೂಷಕಿಯರು, ಎಲ್ಲ ವೈದ್ಯಕೀಯ ಸಿಬ್ಬಂದಿ ಮುಖಾಂತರ ಅವರ ಪರವಾಗಿ ನಾನು ವಿನಂತಿಸ್ಕೊಳ್ತೀನಿ.